ಆ್ಯಕ್ಚುಲಿ ನಾನು ರೆಸಾರ್ಟಿಗೆ ಬಂದಿದೆ ಆಯಿತಾ. ಸರಿ. ಬಟ್ ನನಗಿಲ್ಲಿ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗೋಯಿತು. ಎಷ್ಟು ಬೇಕು? ಐ ವಾಂಟ್ ಆಲ್ಮೋಸ್ಟ್ ಲೈಕ್ ಬೇಡಪ್ಪ, ನಾನು ಇರಲ್ವಲ್ಲ, ನಿಂಗೆ ಅವಾಗ ಗೊತ್ತಾಗುತ್ತೆ. ಇರಲ್ವಲ್ಲ ಯಾವಾಗ? ಗೈಸ್ ನೆಟ್ಟಿಗೆ ಮಾತಾಡ್ಕೊಂತ ಹೋಗ್ತಾನೆ, ಕೋಪ ಬರ್ಸ್ಬಿಡ್ತಾನೆ. ಗುರು ಅಂತಲ್ಲ, ಯಾರಿದ್ರು ನನಗೆ ಮಾತಾಡೋದು. ಪರ್ಸ್ನಲ್ ಬೇರೆ ಥರ ಇರ್ತೀಯ, ಪಬ್ಲಿಕ್ ಬೇರೆ ಥರ ಇರ್ತೀಯ. ಊಟ ಆಯ್ತಾ? ಊಟ ಆಯ್ತು ಅಂತ ಯಾವತ್ತು ಫೋನ್ ಮಾಡೋದಲ್ಲ. ಯಾವ್ದಕ್ಕೆ? ಓ ಪರ್ಸನಲ್ ಆಗಿದ್ವಿ, ಏನೋ ಮಾತಾಡ್ತಾ ಇದೀಯಾ? ಪರ್ಸ್ನಲ್ ಇನ್ ದ ಸೆನ್ಸ್ ಲೈಕ್ ನಾ ಇಬ್ರು ಇದ್ದಾಗ ಮಾತ್ರ ಕರೆಕ್ಟಾಗಿ ಮಾತಾಡ್ತೀಯ. ಕಾಲೇಜಲ್ಲಿ ಇದ್ದಾಗ ಮಾತಾಡ್ತಾ ಹೇ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬಂದಿದ್ದೀನಿ ದಾಂಡೇಲಿಗೆ. ಸೊ ನನ್ನ ಅಕ್ಕಪಕ್ಕ ಎಲ್ಲ ನೀವು ನೋಡ್ತಿರ್ಬೋದು, ಫುಲ್ ಕಾಡೇ ಇದೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಗೆ ಕಾಣಿಸ್ತೀನಿ ಈ ಥರ ಝುಮ್ಕಿಯಲ್ಲಿ, ಆಮೇಲೆ ಈ ಥರ ವೈಟ್ ಔಟ್ಫಿಟ್ ಅಲ್ಲಿ. ಸೊ ಈ ಔಟ್ಫಿಟ್, ಈ ಕುರ್ತಿ ನಾನು ಆಕ್ಚುಲಿ ಮಿಂತ್ರಾಲ್ ಆರ್ಡರ್ ಮಾಡಿತ್ತು. ಸೊ ನಾನು ಫಸ್ಟ್ ಟೈಮ್ ವೇರ್ ಮಾಡಿದಾಗ ತುಂಬಾ ಕೆಡ್ದಾಗ ಕಾಣಿಸ್ತಿತ್ತು. ಸೊ ಅದಕ್ಕೆ ನಾನು ಮತ್ತೆ ವೇರ್ ಮಾಡ್ಕೊಂಡೆ. ಇದೆಲ್ಲ ಅಕ್ಕಪಕ್ಕ ಫುಲ್ ಕಾಡ್ ಗೈಸ್. ಓಕೆನಾ? ಲೈಕ್ ಬೆಳಿಗ್ಗೆ ನಾನು ಬರ್ಬೇಕಾದ್ರೆ ಎಲಿಫೆಂಟ್ ನೋಡಿದೆ. ಅದಾದ್ಮೇಲೆ ಮಂಕಿ ತರ, ಬರೀ ಮಂಕಿ ತರನೇ ಇರ್ತಾರೆ, ಎಗಿರ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಮುಖ ಮಾತ್ರ ದಿಲ್ ಬಿ ಫುಲ್ ಬ್ಲ್ಯಾಕ್ ಕಲರ್ ಇರ್ತಲ್ಲ. ಐ ಡೋಂಟ್ ನೋ ಅವ್ರನ್ನ ಏನಂತ ಕರೀತಾರೆ, ಆನಿಮಲ್, ಅದಕ್ಕೇನಂತ ಕರೀತಾರೆ ಅಂತ. ಆಯ್ತಪ್ಪ. ಸೊ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನಾನು ಬಂದಿರೋದು ಫುಲ್ ಕಾಡು ಗೈಸ್, ಫುಲ್ ಅಂದ್ರೆ ಫುಲ್ ಕಾಡು ಅಕ್ಕಪಕ್ಕ. ನಾನು ಇದ್ದಲ್ಲಿ ಇವಾಗ ಎಲ್ಲರೂ ಆ ಕಡೆ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಈ ಕಡೆ ಬಂದಿದ್ದು, ಬಿಕಾಸ್ ಸಾಂಗ್ಸ್ ಎಲ್ಲ ಇದೆ. ಆಮೇಲೆ ಮತ್ತೆ ಕಾಪಿ ರೈಟ್ ಬಂದ್ಬಿಡುತ್ತೆ ನಂಗೆ ಅದಕ್ಕೆ. ಸೊ ಆಮೇಲೆ ಇನ್ನೊಂದು ನಮ್ಮ ಪ್ಲಾನ್ ಇದ್ದಿದ್ದು ನಾವು ವಾಯನಾಡ್ಗೆ ಹೋಗ್ಬೇಕು ಅಂತ, ವಾಯನಾಡ್ ಅಥವಾ ಕೇರಳ ಮುನಾರ್ಗೆ ಹೋಗ್ಬೇಕು ಅಂತ. ಬಟ್ ಅರ್ಜೆಂಟಲ್ಲಿ ಒಂದು ದಿನದಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿರೋದು. ಆ್ಯಂಡ್ ನಾನು ಬಂದಿರೋದು ನನ್ನ ಫ್ರೆಂಡ್ಸ್ ಜೊತೆ ಅಲ್ಲ, ನನ್ನ ಫ್ಯಾಮ್ಲಿ ಜೊತೆ. ತುಂಬ ಜನ ಮೆಸೇಜ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆ ಬಂದಿರಾ, SMR ಬ್ರೋ ಬಂದಿಯಾರ ಅಂತ. ಇಲ್ಲ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ, ನನ್ನ ತಂಗಿ, ಇವರೆಲ್ಲರ ಜೊತೆ ಬಂದಿರೋದು. ಸೊ ತುಂಬ ಚೆನ್ನಾಗಿದೆ ಪ್ಲೇಸು ಇವಾಗ. ಸೊ ಐ ಥಾಟ್ ಅಲ್ಲಿ ಹೋಗ್ಬೋದು ನಾನು. ಬಟ್ ಏನು ಗೊತ್ತು, ತುಂಬ ಜೋರಾಗಿ ಸಾಂಗ್ಸ್ ಬರ್ತಿದೆ. ಸೊ ಅದೊಂದು ನಾನು ಇಲ್ಲೇ ಇದ್ದೀನಲ್ಲ, ಒಂದು ಪ್ರ್ಯಾಂಕ್ ಮಾಡಬೇಡ SMRಗೆ ಅಂತ. ಏನಂತ ಪ್ರ್ಯಾಂಕ್ ಅಂತ ಅಂದರೆ ಲೈಕ್ ಐಲ್ ಡೂ ಹಿಮ್ ಲೈಕ್, ನಾನು ಇಲ್ಲಿ ಬಂದೀನಿ, ನನಗೆ ಇಲ್ಲಿ ಪೇ ಮಾಡೋಕ್ಕೇನೋ ನನ್ನ ಹತ್ರ ದುಡ್ಡಿಲ್ಲ, ಸ್ವಲ್ಪ ನಂಗೆ ದುಡ್ಡು ಹಾಕು ಅಂತ ಪ್ರ್ಯಾಂಕ್ ಮಾಡೋಣ. ನನಗಿದು ನಾನು ಮಲಗಿದ್ನೆಲ್ಲ ನಿದ್ದೆಯಲ್ಲಿ ನನಗೆ ಗೊತ್ತಾಯಿತು ಈ ಥರ ಕಾಲ್ ಮಾಡಿಬಿಟ್ಟು ಹೇಳೋಣ ಅಂತ. ಸೊ ಐ ಥಾಟ್ ಐಲ್ ಡೂ ದ್ಯಾಟ್. ನಾನು ಅನ್ಕೊಂಡಿದ್ದೆ ಈ ಥರ ಇದು ದಾಂಡೇಲಿದೆ ಒಂದು ಇದು ವಿಡಿಯೋ ಮಾಡಬೇಡ, ಲೈಕ್ ನನ್ನ ರೆಸಾರ್ಟ್ ಹೇಗಿದೆ ಅಂತೆಲ್ಲ ಈ ಥರ ಮಾಡೋಣ ಅಂತ. ಬಟ್ ನಿಮಗೆಲ್ಲ ಪ್ರ್ಯಾಂಕ್ಸ್ ವಿಡಿಯೋ ತುಂಬ ಇಷ್ಟ ಅಲ್ವಾ, ಪ್ರ್ಯಾಂಕ್ ಮಾಡೋ ವೀಡಿಯೋಸು ಪರ್ಟಿಕ್ಯುಲರ್ ಆಗಿ. ಸೊ ಐ ಥಾಟ್ ನಾನು ಯಾಕೆ SMR ಜೊತೆ ಮಾಡಬಾರ್ದು ಅಂತ. ನಮ್ಮ ಮಮ್ಮಿ ಜೊತೆ ಪ್ರ್ಯಾಂಕ್ ಮಾಡ್ಬೋದು ನಾನು, ಬಟ್ ನಮ್ಮ ಮಮ್ಮಿ ರಿಯಾಕ್ಷನ್ ಎಷ್ಟು ದೊಡ್ಡದಾಗಿ ಕೊಟ್ಬಿಡ್ತಾರಂದ್ರೆ, ಏನೋ ಒಂದು ಲೈಕ್ ಎಕ್ಸಾಂಪಲ್, ನಮ್ಮ ಮಮ್ಮಿ ಜೊತೆ ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು, ನೀರಲ್ಲೇ ನಾನು ತಲೆ ಸುತ್ತ ಬಿದ್ದೋಗಿದ್ದೀನಿ, ಈ ಥರ ಸ್ವಲ್ಪ ಆಚೆ ಬರಲ್ಲ, ನಾನು ನೀರು ಹಿಡ್ಕೊಬಿಡ್ತೀನಿ ಆಯ್ತಾ. ಬಟ್ ಅವ್ರು ತುಂಬ ಜಾಸ್ತಿ ರಿಯಾಕ್ಟ್ ಮಾಡಿಬಿಡ್ತಾರೆ. ನಮ್ಮಮ್ಮ ಶಿಲ್ ಸ್ಟಾರ್ಟ್ ಕ್ರೈಯಿಂಗ್, ಫೇಂಟ್, ತಲೆ ಸುತ್ತಿದೆ, ಈ ಥರ ಎಲ್ಲ ಆಗ್ಬಿಡುತ್ತೆ ನಮ್ಮ ಮಮ್ಮಿಗೆ. ಸೊ ನಮ್ಮ ಮಮ್ಮಿಗೆ ಪ್ರ್ಯಾಂಕ್ಸ್ ಮಾಡೋಕ್ಕೆ ನನ್ನ ಜೀವನದಲ್ಲೂ ಆಗಲ್ಲ. ಇಟ್ಸ್ ಇಂಪಾಸಿಬಲ್ ಬಿಕಾಸ್ ಶಿ ಇಸ್ ವೆರಿ 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 ಸೆನ್ಸಿಟಿವ್. ಸೊ ನೋ ವರೀಸ್. ಸೊ ನಾವು ಇವಾಗ ನಮ್ಮ ಮಮ್ಮಿ ಜೊತೆ ನಾವೇ ಬರ್ತಾ ಇದ್ದಾರೆ ಇವಾಗ. ನಾನು ಸ್ವಲ್ಪ ಪಿಕ್ಚರ್ಸ್ ಕ್ಲಿಕ್ ಮಾಡಿಸ್ಕೋತೀನಿ ಈ ಔಟ್ಫಿಟಲ್ಲಿ. ಕ್ಲಿಕ್ ಮಾಡಿಸ್ಕೊಂಡು ನಾನು SMRಗೆ ಕಾಲ್ ಮಾಡ್ತೀನಿ. SMRಗೆ ಕಾಲ್ ಮಾಡಿಬಿಟ್ಟು ಅಲ್ಲಿ ಟೆಲ್ ಹೆಮ್ ಲೈಕ್ ಈ ಥರ ಸ್ವಲ್ಪ ದುಡ್ಡು ಬೇಕು, ಕ್ಯಾನ್ ಯು ಜಸ್ಟ್ ಲೈಕ್ ಕೊಡ್ಬೋದಾ ನನಗೆ, ಕ್ಯಾನ್ ಐ ಬಾರೋ ಫ್ರಮ್ ಯು ಅಂತ ಕೇಳೋಣ. ಮತ್ತು ನಾನು ವಾಪಸ್ ಕೊಡಲ್ಲ ಆ ದುಡ್ಡು ಅಂತಲೂ ಹೇಳ್ತೀನಿ. ನೋಡೋಣ ಏನಿರುತ್ತೆ ಅವ್ರ ರಿಯಾಕ್ಷನ್ ಅಂತ. ಲೆಟ್ಸ್ ಗೋ ಗೈಸ್. ಸೊ ಇವಾಗ ನಂದು ನಮ್ಮ ಮಮ್ಮಿ ರೂಮ್ಗೂ ನಾನು ಬಂದೆ ಇವಾಗ. ಜಸ್ಟು ಎಲ್ಲ ಫೋಟೋ ಶೂಟ್ ವಿಡಿಯೋ ಎಲ್ಲ ಮುಗಿಸ್ಕೊಂಡು, ನಮ್ಮಮ್ಮ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ, ಔಟ್ಫಿಟ್ ನೋಡಿ. ಅದು ಹೆಂಗೆ ಅವರು ಹುಡುಕಿ ಹಾಕೋತಾರೆ ಗೊತ್ತಿಲ್ಲ ನಂಗೆ. ಮೇಲ್ಗಡೆ ಏನಿರುತ್ತೆ ಕಬೋರ್ಡಲ್ಲಿ ಅದನ್ನು ಹಾಕೋತೀನಿ, ಬಟ್ ನಮ್ಮಮ್ಮ ಹಂಗಲ್ಲ. ನೈಸ್ ಔಟ್ಫಿಟ್, ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನೋಡಿ ಗೈಸ್. ಸೊ ಇವಾಗ ನೆಕ್ಸ್ಟ್ SMRಗೆ ಕಾಲ್ ಮಾಡೋಣ. ಸ್ವಲ್ಪ ನೆಟ್ವರ್ಕ್ ಬರ್ತಿಲ್ಲ ಗೈಸ್, ಅದು ಬೇರೆ ಪ್ರಾಬ್ಲಮ್. ವಾಯ್ಸ್ ಕಟ್ ಆಗ್ತಿದೆ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ. ಆಗಲಿಲ್ಲ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ವ್ಲಾಗ್ ನೀವು ನೋಡಲ್ಲ, ಆದರೆ ನೆಟ್ವರ್ಕ್ ಬಂದರೆ ಈ ವ್ಲಾಗ್ ನೀವು ನೋಡ್ತೀರಾ ಅಂತ ಅರ್ಥ. ಲೆಟ್ಸ್ ಗೋ ಗೈಸ್. ಇಷ್ಟೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ ನನಗೆ. ಸೊ ಇವಾಗ ಜಸ್ಟ್ ನಾನು ಫ್ರೆಶ್ ಅಪ್ ಆದೆ, ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಡಿನ್ನರ್ ಮಾಡಿಕೊಂಡೆ. ನಮ್ಮಮ್ಮ ಎಲ್ಲ ಇನ್ನು ಡಿನ್ನರ್ ಮಾಡ್ತಾರೆ, ಎಲ್ಲರೂ ಅಜ್ಜಿ ತಾತ ಎಲ್ಲರೂ ಡಿನ್ನರ್ ಮಾಡ್ತಾಯಿದ್ದಾರೆ. ಐ ಥಾಟ್ ನಾನು ರೂಮಲ್ಲಿ ಒಬ್ಬಳೇ ಇರ್ತೀನಲ್ಲ, ಸೊ ಅಲ್ಲಿವರೆಗೂ ಲೈಕ್ ಪ್ರ್ಯಾಂಕ್ ಮಾಡೇ ಬೇಡ, ಲೈಕ್ ಇವತ್ತೇ ಮಾಡೋಣ ಅಂತ. ಸೊ ನೆಟ್ವರ್ಕ್ದು ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಕಾಲ್ ಮಾಡ್ತೀನಿ. ಇದು ನಮ್ಮ ಮಮ್ಮಿ ಫೋನ್ ಗೊತ್ತಲ್ವ, ಹೊಸದು ನಾನು ಕೊಡಿಸಿದ್ದು. ಸೊ ಈ ಫೋನಿಂದ ಕಾಲ್ ಮಾಡೋಣ. ಮಮ್ಮಿ ಏನಂತ ಸೇವ್ ಮಾಡಿದ್ದಾರೆ, SMR 6.
ಸಿಮ್ಮು ಫ್ರೆಂಡ್ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಓಕೆ, ವಿಲ್ ಕಾಲ್ ನಾವು. ವಾಟ್ಸಪ್ ಕಾಲ್ ಮಾಡೋಣ. ನೆಟ್ವರ್ಕ್ ಇಲ್ಲ ಅಂದರೆ ಸಿಮ್ಮು. ಹಾಂ, ಅವ್ರದ್ದು ಐ ಡಿ ಬಂತು ನೋಡಿ ಗೈಸ್. ಹಲೋ ಹಲೋ, ಹಲೋ. ಏನು ಮಾಡ್ತಿದ್ರಿ? ಯಾಕೆ ನಿಮ್ಮಮ್ಮ ಅಂದ್ಕೊಂಡು ನಿಮ್ಮಮ್ಮ ನಂಬರ್ ಯಾಕೆ ಮಾಡಿದೆ? ಅಯ್ಯೋ, ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಆಟಾಡಿ ಐ ಮೀನ್ ಜಾಸ್ತಿ ಫೋನಲ್ಲಿ ವಿಡಿಯೋಸ್ ಫೋಟೋಸ್ ಜಾಸ್ತಿ ಹಿಡಿತಿದ್ದಲ್ಲ ಅದಕ್ಕೆ. ಏನ್ ಫೋಟೋಗ್ರಫಿ ತಗೊಂಡಿದ್ದ ರೆಸಾರ್ಟ್ದಲ್ಲಿ? ಚೆನ್ನಾಗಿ ಮಾಡ್ದ? ಇಲ್ವೋ, ಯಾಕೆ ಸುಮ್ಮನೆ ಹಂಗೆ ನನ್ನ ಮಾತ್ರ ಪಿಕ್ಚರ್ಸ್ ತಗೋತಿದ್ದೆ ನಿನ್ ಕೂತ್ಕೊಂಡು. ಮಾತ್ರ ತಗೊಂತಿದ್ದ? ನಿನ್ನೆ ತಗೊಂತಿದ್ದ? ಏನ್ ಸಮಾಚಾರ? ಫೋನ್ ಮಾಡ್ಬಿಟ್ಟಿದ್ಯಾ? ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಊಟ ಆಯ್ತಾ? ಊಟ ಆಯ್ತು ಅಂತ ಯಾವತ್ತು ಫೋನ್ ಮಾಡಲ್ಲ. ಯಾವ್ದಕ್ಕೆ? ಓ, ಏಕೆ? ಯಾರಿದ್ದಾರೆ ಪಕ್ಕದಲ್ಲಿ ಅಂತ? ಗುರು ಇದೇನೆ, ಗುರುಗುಂಟೆ ಪಳ್ಳ ಗುರು. ಊಟ ಏನು ಮಾಡಿದ್ರಿ? ಇನ್ನ ತಿನ್ನಿಲ್ಲ, ತಿನ್ಬೇಕು, ಹೋಗ್ತಾ ಇದೀನಿ ಎಲ್ಲಾರು ತಿನ್ನಕ್ಕೆ. ಹಂಗೆ ಏನು ಮನೇಲಿ ಮಾಡಿರ್ತೀನಿ ಹೋಗಿ. ಆಂಟಿ ಬಂದಿಲ್ವಾ ಇನ್ನ? ಅಯ್ಯೋ, ಆಂಟಿ ಬಂದಿದ್ದಾರೆ, ಬಟ್ ಆಂಟಿ ಮಲಗೋ ತನಕ ನಾನು ಮನೆಗೆ ಹೋಗಲ್ಲ. ಇಫ್ ಯು ನೋ ಯು ನೋ. ಓ ಮೈ ಗಾಡ್, ಐ ಆಮ್ ಸೋ ಸಾರಿ. ಹಂಗೆ ಹಂಗೆ ಶೂಟ್ ಹೇಗಿತ್ತು ಇವತ್ತು? ಶೂಟಾ ಏನೋ ಮಾಡಿಲ್ಲ, ಮೋಷನ್ ನಾಳೆ ಪೋಸ್ಟ್ ಮಾಡ್ಬೇಕು ಅಂದಲ್ವ ಇವತ್ತು ಶೂಟ್ ಮಾಡ್ತಾ ಇದೀನಿ ಅಂತ. ಅವಾಗಲೇ ಶೂಟ್ ಮಾಡ್ತಾ ಇದ್ದೆ, ಅದನ್ನೇ ಹೇಳ್ತಾ ಇದ್ದೆ ಪೋಸ್ಟ್ ಮಾಡ್ಬೇಕಂತ. ಹಂಗೆ ಹಂಗೆ ಯಾಕೆ ಮಾಡ್ಬಾರ್ದ? ಹಲೋ ಹಲೋ, ಏನ್ ಮಾತಾಡಿ? ನೆಟ್ವರ್ಕ್ ಹೋಗ್ಬಿಟ್ಟಿತ್ತು. ಐ ಆಮ್ ಸೋ ಸಾರಿ. ನೆಟ್ವರ್ಕ್ ಇಲ್ಲಿ ಗೊತ್ತಲ್ವಾ, ದಾಂಡೇಲಿ. ಮ್ಯೂಟೆಡ್ ಅಂತ ಬರ್ತಾ ಇತ್ತು. ಯಾರೋ ಡೋರ್ ನಾಕ್ ಮಾಡಿದ್ರು, ಅದಕ್ಕೆ ಚಾರ್ಜರ್ ಬೇಕು ಅಂತ. ಇವಾಗಿನ ಸುಳ್ಳು ಸರಿ. ಅಯ್ಯೋ, ಏನೋ ಏನು ಮ್ಯಾಚ್ ಆಗ್ತಾ ಇಲ್ಲ ಎರಡೂನು. ಏನ್ ಹೇಳು? ಏನು ಮತ್ತೆ? ಏನ್ ಯಾವ ಮನೆಗೆ ಆಮೇಲೆ ಹೋಗ್ತೀಯಾ? ಯಾವ ಮನೆಗೆ ಹೋಗ್ತೀಯ? ಯಾವ ಮನೆ ಯಾಕಮ್ಮ ಹೋಗ್ಲಿ, ಹೋದ್ರೆ ನಮ್ಮ ಮನೆ ಹೋಗ್ತೀಮ್ಮ. ಹಂಗೆ ಏನ್ ನೀವು ಟೆಲ್ ಮಿ ವಾಟ್ ಯು ವಾಂಟ್. ಏಕೆ? ನೋ, ಯು ಟೆಲ್ ಮಿ. ಇಷ್ಟೊಂದೆಲ್ಲ ನೋ, ಇಟ್ಸ್ ನಾಟ್ ಯು. ಟೆಲ್ ಮಿ ವಾಟ್ ಯು ವಾಂಟ್. ಇಟ್ಸ್ ನಾಟ್ ಯು ಅಂತಂದ್ರೆ ಇಷ್ಟು ದಿನ ನಾನು ಯಾವತ್ತೂ ಕೇಳಿಲ್ವ ಏನು ಮಾಡ್ತಿದ್ಯಾ, ಊಟ ಆಯ್ತಾ ಅಂತ. ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ಆಲ್ ಓಕೆ? ಜಸ್ಟ್ ಬಿಕಾಸ್ ಐ ಡಿಡ್ಂಟ್ ಕಾಲ್ ಯು ಫ್ರಮ್ ಮಾರ್ನಿಂಗ್, ಯು ಆರ್ ಬಿಹೇವಿಂಗ್ ಲೈಕ್ ದಿಸ್. ಯು ವಾಂಟ್ ಟು ಫೈಟ್ ವಿತ್ ಮೀ, ಯು ವಾಂಟ್ ಟು ಆರ್ಗ್ಯೂ ವಿತ್ ಮೀ, ಐ ಆಮ್ ರೆಡಿ, ನೋ ಪ್ರಾಬ್ಲಮ್, ವಿಲ್ ಫೈಟ್. You want to do? You want me to do Kalesh with you now? Which I'm not even interested. I'm ready. Huh? I'm not ready, madam. Thank you so much. I'm not ready. ದಯವಿಟ್ಟು ನನ್ನ ನೆಮ್ಮದಿಯಾಗಿ ಇರಕ್ಕೆ ಬಿಟ್ಬಿಡಿ. ಹಾಗಾದ್ರೆ what do you mean ಇರಕ್ಕೆ ಬಿಟ್ಬಿಡಿ? Am I starting the fight? Obviously, look at your language. Look at your ಇದು language ಏನ್ ಮಾತಾಡ್ತಾ ಇದೀನಿ? ನಾನು ನಿನ್ನ ತರ ಕೆಟ್ಟದಾಗ ಮಾತಾಡ್ಕೊತಿದ್ದೀನಾ ಇಲ್ಲಿ? ನಾನು ಕೆಟ್ಟದಾಗ ಮಾತಾಡಿದ್ರೆ ನಂಗೆ ಒಳ್ಳೆ ಮನ್ಸಿದೆ, ಅದು ಬಿಟ್ಬಿಡು. ಗೈಸ್, ನೆಟ್ಟಿಗೆ ಮಾತಾಡ್ಕೊಂತ ಹೋಗ್ತಾನೆ, ಕೋಪ ಬರ್ಸ್ಬಿಡ್ತಾನೆ. ಏನಪ್ಪ ನೀನು ಹೆಂಗೆ ಆಡ್ತೀಯ ಅಂದ್ರೆ ಆಸ್ ಇಫ್ ನಾನು ಯಾವತ್ತೂ ನಿಂಗೆ ಊಟ ಆಯ್ತಾ ಅಂತ ಕೇಳಲೇ ಇಲ್ಲ, ಆ ಥರ ಏನೋ ಬಿಹೇವ್ ಮಾಡ್ತಿದ್ದೆ. ಯು ಬೀಯಿಂಗ್ ವೆರಿ ರೂಡ್. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡು. ನೀನು ಉಲ್ಟಾ ನನಗೆ ಕೇಳಲ್ಲ, ನಾನು ಕೇಳ್ತೀನಿ ನಿಂಗೆ. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ, ನಾನು ಕೇಳಲ್ಲ ಅಂತ. ನಮ್ಮ ಅಮ್ಮನ ಮೇಲೆ ಆಣೆಗೂ ನಾನು ಕೇಳ್ತೀನಿ, ನೀನು ಕೇಳ್ತೀಯ. ಗುರು ಇದ್ದಾರೆ ಅಂತ ಓರಾಗ ಹೇಳ್ತೀನಿ. ಏನು ಗೊತ್ತಾ, ನೀನು ಯಾರಾದ್ರೂ ಅಕ್ಕಪಕ್ಕ ಇದ್ರೇನೆ ಈ ಥರ ನಾಟಕಗಳು ಆಡೋದಂತ ನಂಗೆ ಚೆನ್ನಾಗಿ ಗೊತ್ತು. ಗುರು ಇಲ್ಲ ಅಂದ್ರೆ ನೀನು ಚೆನ್ನಾಗೇ ಮಾತಾಡ್ತೀಯ ನನ್ನ ಹತ್ರ. ಊಟ ಆಯ್ತಮ್ಮ? ಹ್ಞೂ ಸರಿಮ್ಮ, ಈ ಥರ ಅಂತ. ಗುರು ಹ್ಞೂ ಏನೇ? ಹ್ಞೂ ಈ ಥರ ಅಂತ. ಗುರು ಅಂತಲ್ಲ, ಯಾರಿದ್ರು ನೀನು ಹಂಗೆ ಮಾತಾಡೋದು. ಪರ್ಸ್ನಲ್ ಬೇರೆ ಥರ ಇರ್ತೀಯ, ಪಬ್ಲಿಕ್ ಬೇರೆ ಥರ ಇರ್ತೀಯ. ಪರ್ಸನಲ್ ಇನ್ ದ ಸೆನ್ಸ್ ಲೈಕ್ ನಾ ಇಬ್ರು ಇದ್ದಾಗ ಮಾತ್ರ ಕರೆಕ್ಟಾಗಿ ಮಾತಾಡ್ತೀಯ. ಕಾಲಲ್ಲಿ ಇದ್ದಾಗ ನೀನ್ ಥಿಂಕಿಂಗ್ ಇಲ್ಲ. ಅಕ್ಕಪಕ್ಕ ಯಾರಿಲ್ಲ, ನಾನು ಒಬ್ಳೇ ಇರೋದು.
ಯಾರು ಇಲ್ಲ ಆದ್ರೂ ಮ್ಯೂಟ್ ಮಾಡಿದ್ದೆ. ಸರಿ. ಅಯ್ಯೋ ಸೀರಿಯಸ್ ಆಗು ಯಾರು ಇಲ್ಲ ಕಣೋ. ಒಂದಂತೂ ನೆನ್ಪಿಡ್ಕೋ ಸಿಮ್ರಾ, ನನ್ ಕುರಿ ಅಲ್ಲ ಅಷ್ಟಂತೂ ತಲೆಯಲ್ಲಿ ಇರ್ಲಿ. ಕಂಟಿನ್ಯೂ. ಏನಿಲ್ಲ ಸುಮ್ಮನೆ ಮಾಡಿದೆ. ಏನಂದ್ರೆ ಆ್ಯಕ್ಚುಲಿ ನಾನು ರೆಸಾರ್ಟಿಗೆ ಬಂದಿದೆ ಆಯಿತಾ. ಸರಿ. ಬಟ್ ನನಗೆ ಇಲ್ಲಿ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗೋಯ್ತು. ಎಷ್ಟು ಬೇಕು? ಐ ವಾಂಟ್ ಆಲ್ಮೋಸ್ಟ್ ಲೈಕ್ 20K ಆರ್ ಸಮಥಿಂಗ್ ಬೇಕಿತ್ತು. ಸರಿ ಆಯ್ತು, 25K ಹಾಕ್ತೀನಿ. ಓಕೆನಾ? ಎನಿಥಿಂಗ್ ಎಲ್ಸ್ ಯು ನೀಡ್? ನಥಿಂಗ್ ಬಟ್ ಥ್ಯಾಂಕ್ ಯು. ಇಟ್ಸ್ ಓಕೆ. ಯಾವ ನಂಬರ್ಗೆ ಹಾಕ್ಬೇಕು? ನಾನು ಹೇಳ್ತೇನೆ ನಿಮಗೆ ನಂಬರ್, ಬಿಕಾಸ್ ನಾನು ನೆಟ್ವರ್ಕ್ ಬರ್ತಿಲ್ಲ ಅದಕ್ಕೆ. ಅಲ್ಲ ನಿನ್ನ ನೆಟ್ವರ್ಕ್ ಸ್ವಿಚ್ ಆಫ್. ಆಮೇಲೆ ಹಾಗಿಬಿಟ್ರೆ ಅದಕ್ಕೆ ನನ್ನ ಹತ್ರ ತುಂಬ ದುಡ್ಡಿದೆ. ಹಾಂ, ಸ್ವಿಚ್ ಆಫ್ ಅಂದಲೇ ನೆಟ್ವರ್ಕ್ ಬರ್ತಾ ಇಲ್ಲ ಅಂತಿದ್ಯಾ? ನೆಟ್ವರ್ಕ್ ಬರ್ತಿಲ್ಲ ಅವರು. ಲೋ ಬ್ಯಾಟ್ರಿ ಫುಲ್ ಲೋನು ಆಗ್ಬಿಡುತ್ತೆ, ಪ್ಲಸ್ ಲೈಕ್ ವರ್ಕು ಆಗ್ತಿಲ್ಲ. ಲೋ ಎರಡು ಕಣೋ, ನಿನ್ಗೆ ಯಾಕೋ ನಿಂಗೆ ಎರಡು ಆಯಿತು. ನಿಂಗೆ ಏನು ಕೇಳೋಕೆ ಕಾಲ್ ಮಾಡಿದೆ? ಅಷ್ಟು ಮಾತಾಡೋ. ನನ್ನ ಫೋನ್ ಸ್ವಿಚ್ ಆಫ್ ಆಯ್ತಾ? ನಾನೇ ಏನಪ್ಪ ನಿನ್ನ ಪ್ರಾಬ್ಲಮ್ ಏನೋ? ಬೇಕಂತ ಗುರು ಇದ್ದಾನೆ ಅಂತ ನೀನು ನನ್ನ ಹತ್ರ ಜಗಳ ಕೇಳಬೇಡ. ಸಾಫ್ಟಾಗಿ ಮಾತಾಡೋದಲ್ಲ ಫೋನ್ ಮಾಡಿ, ಅದಕ್ಕೆ ನಾನು ಸ್ವಲ್ಪ. ಓ, ಜಗಳ ಮಾಡ್ತೀನ ನಾನು? ನೀನ್ ಜಗಳ ಮಾಡಿದಾಗ ಯಾವತ್ತಾದ್ರೂ ಮಾತಾಡಿದ್ರೆ ಹೇಳಾಯ್ತು. ನೆಮ್ಮದಿನ ನುಂಗಿ ನೀರ್ ಕುಡಿಯುವಂತ ನೀನು ಜಗಳ ಮಾಡ್ದಲ್ಲ ಯಾವತ್ತಾದ್ರೂ ಮಾತಾಡ್ತಿ ಹೇಳ್ಬಿಡಾಯ್ತು. ಬೇಡಪ್ಪ, ನಾನು ಇರಲ್ವಲ್ಲ, ನಿಂಗೆ ಅವಾಗ ಗೊತ್ತಾಗುತ್ತೆ. ಇರಲ್ವಲ್ಲ ಯಾವಾಗಿರಲ್ಲ? ಇರಲ್ವಲ್ಲ, ಇನ್ನೂ ಸ್ವಲ್ಪ ತಿಂಗಳು ಅಷ್ಟೇ. ಇರಲ್ಲ, ಪರ್ಮನೆಂಟ್ ಆಗಿರಲ್ವಲ್ಲ. ಏನ್ ಮಾಡ್ತೇವೆ ಸ್ವಲ್ಪ? ಆವಾಗ ನನ್ನ ನೆನ್ಸ್ಕೊತೇವೋ ಹಿಂಗೆಲ್ಲ ಮಾತಾಡ್ತಿದ್ದೆ ಅವಳ ಹತ್ರ, ನಾನು ರೂಡಾಗಿ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೆ ಅಂತ. ಅವಾಗ ಬುದ್ಧಿ ಬರುತ್ತೆ ನನಗೆ. ನಾನು ಡಿಸ್ರೆಸ್ಪೆಕ್ಟ್ ಅಂತೂ ಮಾಡ್ತಲ್ಲ ಅಂತ ಗೊತ್ತಲ್ಲ ನನಗೂ. ಏನ್ ಗೊತ್ತು? ಅದೇ ದುಡ್ಡು ಬೇಕಿತ್ತು ಅಂತ ಕಾಲ್ ಮಾಡಿದೆ. ಅಷ್ಟೇನಾ? ಕಳಿಸ್ತೀನಿ ನೋಡಿ ಇವಾಗ್ಲೇ. ಯಾವ ನಂಬರಿಗೆ ಕಳಿಸ್ಲೆ? ನಿನ್ ಸ್ವಿಚ್ ಆಫ್ ಆಗಿರಲ್ಲ ಹೇಳು ಆಯ್ತು. ನಿಂದಕ್ಕೆ ಕಳಿಸ್ಬೇಕಾ? ಇಲ್ಲ, ನಂದಕ್ಕೇನು ಬೇಡ. ಇಲ್ಲ, ನಂದಕ್ಕೆ ಬೇಡ. ಒಂದು ನಿಮಿಷ, 1-2 ನಿಮಿಷ ಬಿಟ್ಟು ಕಳಿಸು. 1-5 ನಿಮಿಷ ಬಿಟ್ಟು. ಓಕೆ ಸರಿ ಆಯ್ತು. ಯಾವ್ದು ಕಳಿಸ್ಬೇಕು? ಅದೇ ನೋಡ್ತೀನಿ ನಾನು ಯಾವುದು ವರ್ಕ್ ಆಗ್ತದೆ, ಇಲ್ಲಿ ನೆಟ್ವರ್ಕ್ ಇದೆಯಾ ಯಾವ ನಂಬರಲ್ಲಿ ಅಂತ ನೋಡ್ಬಿಟ್ಟು. ನೆಟ್ವರ್ಕ್ ಇದೆಯಾ ಅನ್ನೋದಕ್ಕೆ ನೆಟ್ವರ್ಕ್ ಎಲ್ಲಾದ್ರೂ ವೈಫೈ ಹಾಕಿದ್ರೆ ನೆಟ್ವರ್ಕ್ ಬರುತ್ತೆ, ದುಡ್ಡು ಬರುತ್ತೆ. ನೆಟ್ವರ್ಕ್ ರೆಸಾರ್ಟ್ ಅಲ್ಲಿ ವೈಫೈ ಇರುತ್ತೆ. ನೀನ್ ಅದಕ್ಕೆ ಕಾಲಲ್ಲಿ ಮಾತಾಡ್ತಿದೀಯ. ನೆಟ್ವರ್ಕ್ ಏನಕ್ಕೆ ಬೇಕು ಅದಕ್ಕೆ? ನಿನ್ನ ವಾಯ್ಸ್ ಫಸ್ಟ್ ಆಫ್ ಆಲ್ ಕಟ್ ಆಗ್ತದೆ ಆಯ್ತಾ? ಸಾಕಾ? ಇಷ್ಟು ಸಾಕಾ? ಲೈಟಾಗಿ ಸ್ವಲ್ಪ ಟೈಮಲ್ಲಿ ನಿನ್ನ ವಾಯ್ಸ್ ಕಟ್ ಆಗ್ತದೆ. ಕಟ್ ಆಗ್ತಾ ಇದೆ. ಸರಿ ಆಯ್ತು, ಓಕೆ. ಅಲ್ಲ, ನೀನು ಯೂಶಲಿ ವೆನೆವರ್ ಐ ಆಸ್ಕ್ ಮನಿ ಫ್ರಮ್ ಯು, ನೀನು ಒಪ್ಕೋತೀಯ, ಕರೆಕ್ಟು. ಬಟ್ ಥ್ಯಾಂಕ್ ಯು ಸೋ ಮಚ್, ಬಟ್ ಐ ಡೋಂಟ್ ವಾಂಟ್ ಎನಿ ಮನಿ ಫ್ರಮ್ ಯು. ಸೊ ಯಾ, ಸುಮ್ಮನೆ ಕಾಲ್ ಮಾಡಿ. ನಿನ್ನಿಂದ ಏನು ದುಡ್ಡು ಬೇಡ ಅಂತ. ನಿಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಕನ್ನಡ ಅರ್ಥ ಆಗಲ್ಲ, ತಮಿಳು ಅರ್ಥ ಆಗಲ್ಲ, ನಿಂಗೇನಂತ. ಎನಿವೇಸ್, ಎನಿ ಮನಿ ಫ್ರಮ್ ಯು. ಜಾಸ್ತಿ ನಾನು ದುರಂಕಾರ ತೋರಿಸ್ಬೇಡ ನೀನು. ಬಿಡಪ್ಪ, ನಾನು ನಿನ್ನ ಹತ್ರ ಜಗಳ ಮಾಡಕ್ಕೆ ಇಷ್ಟ ಇಲ್ಲ. ತಗೋ ಬಿಲ್ಡಪ್ ತಗೋ, ಇನ್ನ ಬಿಲ್ಡಪ್ ತಗೋ. ಸರಿ, ಇಟ್ ವಾಸ್ ಲೈಕ್ ಐ ವಾಸ್ ರೆಕಾರ್ಡಿಂಗ್ ಅ ವ್ಲಾಗ್, ಇಟ್ ವಾಸ್ ಅ ಪ್ರ್ಯಾಂಕ್. ಅಯ್ಯೋ ಮೈ ಗಾಡ್, ಎಂತ ಪ್ರಾಂಕ್. ಇದು ಪ್ರಾಂಕ್. ನೈಸ್, ವೆರಿ ನೈಸ್ ಪ್ರಾಂಕ್. ಓ ಮೈ ಗಾಡ್, ವಾವ್. ಅದೇ ಒಂದು ಫ್ರೆಂಡಿಗೆ ದುಡ್ಡು ಕೇಳಿದ್ರೆ ಆ ಫ್ರೆಂಡ್ ಕೊಡ್ತಾನೋ ಇಲ್ವಾ ಅಂತ. ನನ್ನ ಲೈಫಲ್ಲಿ ಇರೋದು ಒಬ್ಬನೇ ಮೇಲ್ ಫ್ರೆಂಡ್ ಅಂದರೆ ಅದು ನೀನು ಮಾತ್ರ ಇರೋದು. ಅದಕ್ಕೆ ಏನಾದ್ರು ಕೇಳಿದೆ. ಫ್ರೆಂಡಿಗೆ ಕೇಳಿದ್ರೆ ಕೊಡ್ತಾನೆ. ನೀನ್ ಕೇಳ್ತಾ ಇರೋದೇ ನಿನ್ ಫ್ರೆಂಡ್ ಹತ್ರ ದುಡ್ಡಿರಲ್ವಾ ಇರುತ್ತಾ ಅಂತ ನಿಂಗೆ ಗೊತ್ತಿಲ್ವೇನೆ? ಯಾವಾಗ ಕೊಟ್ಟಿಲ್ಲ ನೀನ್ ಕೇಳಿದ್ರೆ? ಕೊಟ್ಟಿದ್ದೆ, ಅದು ಒಂದು ಫ್ರಾಂಕ್ ಏನೇ.
ಅಯ್ಯೋ ಕೇವಡ ಅದು ಅಂತ ಯಾಕ ಹೌದು, ಆಸ್ ಇಫ್ ನೀನು ಮಾಡಿದ್ದಲ್ಲ ಆಕ್ಸಿಡೆಂಟ್ ಪ್ರಾಂಕ್ ಆ ಥರ. ಅದು ಎಷ್ಟು ಕಷ್ಟಪಟ್ಟು ಮಾಡಿದೀನಿ ಅಂತ ನಂಗೆ ಗೊತ್ತಿಲ್ಲ. ನಡೆಯಲಿ ಆಡಿಯೋ ಇಲ್ಲ ಏನಿಲ್ಲ, ನಾಟಕ ಮಾಡ್ತಾನೆ. ಆಡಿಯೋ ಇಲ್ಲ ಅಂದ್ರೆ ಏನಕ್ಕಿಲ್ಲ, ಹಾ ಸರಿ ಸರಿ ಸರಿ, ಟೈಮ್ ಇಲ್ಲ. ಸರಿ ಆಯ್ತು, ಓಕೆ ಬಾಯ್. ನೆಕ್ಸ್ಟ್. ಪಾಪ ಏನೋ ಮಾತಾಡ್ತಿದ್ರು, ಕಾಲ್ ಮಾಡ. ಗೈಸ್ ತುಂಬ ದುರಂಕಾರ ತೋರಿಸ್ತಾನೆ ಗೈಸ್. ನೆಟ್ವರ್ಕ್ ಬರ. ಹಲೋ, ಏನೋ ಮಾತಾಡ್ತಿದ್ರಿ, ಸಾರಿ ಕಟ್ ಆಯ್ತು. ಏನಿಲ್ಲ, ಮುಗೀತಾ? ಮುಗೀತು ಮುಗೀತು. ಹೌದಾ, ಸರಿ ಬಾಯ್. ಬಾಯ್. So guys, this was my prank to my best friend. ಬಟ್ ಬರೀ ಜಗಳ ಆಡೋಕ್ಕಂತಲೇ ಬರ್ತಾನೆ ಗೈಸ್. ಇರಿಟೇಟ್ ಮಾಡ್ತಾನೆ, ಬರೀ ಜಗಳ. ನಾನು ಒಂದಿನ ನನ್ನ ಲೈಫಲ್ಲಿ ಇರಲ್ವಲ್ಲ, ಅವಾಗೂ ನನಗೆ ಗೊತ್ತಾಗುತ್ತೆ ನನ್ನ ಆ್ಯಬ್ಸೆನ್ಸ್. ಸೊ ಐ ಹೋಪ್ ನೀವು ನನ್ನ ವ್ಲಾಗ್ ಎಂಜಾಯ್ ಮಾಡಿರ್ತೀರಂತ ನನ್ನ ಬಟ್ಟೆಗಳು. ಸೊ ದಟ್ ಇಸ್ ಮೈ ಅಜ್ಜಿ ತಾತಾಸ್ ಥಿಂಗ್ಸ್. ಸೊ ಇಗ್ನೋರ್ ದಿಸ್. ಇಲ್ಲೋ ಅವ್ರದ್ದೇನೋ ಸ್ಪೆಕ್ಸ್ ಏನೋ ಬಿಟ್ಟು ಹೋಗಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ಮೈ ತಾತಾಸ್ ಥಿಂಗ್. ಟೈಟನ್ ವಾಚ್ ಹಾಕೋತಾರೆ. ಈಸ್ ರಿಚ್ ಕಿಡ್. ಸೊ ಐ ಹೋಪ್ ನೀವು ನನ್ನ ವ್ಲಾಗ್ ಎಂಜಾಯ್ ಮಾಡಿರ್ತೀರಾ ಅಂತ. ಟೇಕ್ ಕೇರ್, ಬಾಯ್, ಐ ಲವ್ ಯು.